ಸ್ನೇಹಿತರೆ, ಈಗ ಪನ್ನೀರ್ ಯಾವ ತರ ಮಾಡೋದು ನೋಡೋಣ. ಮೊದಲಿಗೆ ಕೆನೆ ಕಟ್ಟಬಾರ್ದು. ಹಾಲಿಗೆ ಸ್ವಲ್ಪನೇ ಹೊಡಿತಾ ಇದೆ ನೋಡಿ, ಎಷ್ಟು ನೀಟಾಗಿ ಬಂತು. ಹಾಕ್ತೀನಿ ಹೆಚ್ಚು ಕಮ್ಮಿ ಒಂದು 50 ಗ್ರಾಮ್ ನೋಡಿ. ಅರ್ಧ ಲೀಟರ್ ಹಾಲಲ್ಲಿ ಸ್ವಲ್ಪ ಭಾರವಾಗಿರೋದು ಇಟ್ಬಿಡೋಣ. ಇದ್ರ ಮೇಲೆ ಹೆಂಚೆ ಇಟ್ಬಿಡ್ತೀನಿ. ಹೆಂಚೆ ಚೆನ್ನಾಗಿ ಭಾರವಾಗೈತೆ. ಬನ್ನಿ ಸ್ನೇಹಿತರೆ, ಈಗ ಪನ್ನೀರ್ ಆಗಿದೆ ನೋಡೋಣ. ಅರ್ಧ ಲೀಟರ್ ಹಾಲಲ್ಲಿ ಇಷ್ಟು ಇದನ್ನ ಕಟ್ ಮಾಡ್ತಿದ್ದೀನಿ. ನಮಸ್ತೆ, ಹರೇ ಕೃಷ್ಣ. ಸ್ನೇಹಿತರೆ, ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಬನ್ನಿ ಇವತ್ತು ಮನೆಯಲ್ಲೇ ಪನ್ನೀರ್ ಯಾವ ತರ ಮಾಡೋದು ಮತ್ತೆ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ಈಗ ಪನ್ನೀರ್ ಮನೆಯಲ್ಲೇ ಹೇಗೆ ಮಾಡೋದು ಮತ್ತೆ ಅದಕ್ಕೆ ಏನೇನು ಬೇಕು ನೋಡೋಣ. ಬನ್ನಿ ಸ್ನೇಹಿತರೆ, ಈಗ ಪನ್ನೀರ್ ಯಾವ ತರ ಮಾಡೋದು ನೋಡೋಣ. ಮೊದಲಿಗೆ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ, ಕಾಯ್ತಾ ಇರಲಿ. ಪನ್ನೀರ್ ಮಾಡೋದಕ್ಕೆ ಜಾಸ್ತಿ ಐಟಮ್ ಏನು ಬೇಕಿಲ್ಲ. ಒಂದೇ ಒಂದು ನಿಂಬೆ ಹಣ್ಣು, ಒಂದು ಅರ್ಧ ಲೀಟ್ರ್ ಹಾಲಿದೆ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ, ಹಾಲು ಕಾಯಿಲಿ. ಸ್ನೇಹಿತರೆ, ಹಾಲು ಉಕ್ತಾ ಇದೆ. ಈಗ ಈ ಥರ ಕೆನೆ ಕಟ್ಟಬಾರ್ದು, ಉರಿನ ಕಡಿಮೆ ಮಾಡಿ. ನೋಡಿ ಸ್ನೇಹಿತರೆ, ಉರಿನ ಫುಲ್ ಕಡಿಮೆ ಮಾಡಿಬಿಟ್ಟು ಈಗ ಇದಕ್ಕೆ ನಿಂಬೆ ರಸ ಹಾಕೋಣ. ಸ್ವಲ್ಪನೇ ನಿಂಬೆ ರಸ ಹಾಕೋಣ. ನೋಡಿ, ಹಾಲಿಗೆ ಸ್ವಲ್ಪನೇ ಹೊಡಿತಾ ಇದೆ. ಇನ್ನೊಂದು ಸ್ವಲ್ಪ ಹಾಕ್ತೀನಿ. ನೋಡಿ ಸ್ನೇಹಿತರೆ, ಸಂಪೂರ್ಣಗೆ ಹೊಡಿತು. ಇನ್ನು ಚೂರಿದೆ, ಅದು ಹಾಕ್ತೀನಿ. ನೋಡ್ಬೋದು ನೋಡಿ, ಆ ನೀರೆಲ್ಲ ಬೇರೆ ಆಯ್ತು, ಪನ್ನೀರೆಲ್ಲ ಸಪ್ರೇಟ್ ಬಂತು. ನೋಡಿ ಎಷ್ಟು ನೀಟಾಗಿ ಬಂತು. ನೋಡಿ ಸ್ನೇಹಿತರೆ, 1 ಗಂಟೆ ಲೇಟ್ ಆಗ್ಬಿಡ್ಲಿ, 100 ರೂಪಾಯಿ ಜಾಸ್ತಿನೇ ಖರ್ಚಾಗ್ಲಿ, ಏನೇ ಆದ್ರೂ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋ ಪ್ರಯತ್ನ ಮಾಡಿ. ಯಾಕೆಂದ್ರೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಿಮ್ಮ ಹತ್ರ 1000 ಕೋಟಿ ಇದ್ರೂ ಆರೋಗ್ಯ ಇಲ್ಲ ಅಂದ್ರೆ ಏನಕ್ಕೂ ಉಪಯೋಗ ಬರಲ್ಲ. ಹಂಗಾಗಿ ಈಗ ಇದೊಂದು ಬಟ್ಟೆ ತಗೊಂಡು ಸೋಸ್ಬಿಡೋಣ. ಸ್ಟವ್ನ ಆಫ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಒಂದು ಜಾಲರಿ ಇಟ್ಟಿದ್ದೀನಿ, ಅದಕ್ಕೆ ಒಂದು ಕಾಟನ್ದು ವೈಟ್ ಬಟ್ಟೆ ಹಾಕೋಣ. ಈಗ ನಾವು ರೆಡಿ ಮಾಡಿಟ್ಟಿರೋ ಪನ್ನೀರು ಅದು ಕೂಡ ಹಾಕ್ತೀನಿ. ನೋಡಿ ಸ್ನೇಹಿತರೆ, ಅರ್ಧ ಲೀಟರ್ ಹಾಲಲ್ಲಿ ಹೆಚ್ಚು ಕಮ್ಮಿ ಒಂದು 50 ಗ್ರಾಮ್ ಅಷ್ಟು ಪನ್ನೀರ್ ಬಂದಿದೆ ಅಷ್ಟೇ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು, ಹುಳಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 2 ಸತಿ ಜಾಲಿಸ್ಕೊಂಬಿಡೋಣ. ಅಲ್ಲಿ 50-60 ರೂಪಾಯಿಗೆ 100 ಗ್ರಾಮ್ ಕೊಡ್ತಾರೆ. ಯಾಕೆ ಕೊಡಕ್ ಸಾಧ್ಯ? ಇದು ನೀರೆಲ್ಲ ಹಿಂಡ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, ಈ ತರ ಒಂದು ತಟ್ಟೆ ದವಾ ಕುಡಿ. ನೋಡ್ಬೋದು ನೋಡಿ,
ಅರ್ಧ ಲೀಟ್ರು ಹಾಲಲ್ಲಿ 50 ಗ್ರಾಮ್ ಅಷ್ಟು ಬಂದಿದೆ ಅಷ್ಟೇ. ಇದನ್ನ ಒಂದು ಶೇಪ್ ಮಾಡೋಣ. ಸ್ನೇಹಿತರೆ, ಇದ್ರ ಮೇಲೆ ಈಗ ಒಂದು ಸ್ವಲ್ಪ ಭಾರವಾಗಿರೋದು ಇಟ್ಕೊಡೋಣ. ಒಂದು 2 ಅವರ್ ಬಿಡ್ಬೇಕಾಗುತ್ತೆ. ಇದ್ರ ಮೇಲೆ ಹೆಂಚೆ ಇಟ್ಬಿಡ್ತೀನಿ. ಹೆಂಚೆ ಚೆನ್ನಾಗಿ ಭಾರವಾಗೈತೆ. ಬನ್ನಿ ಸ್ನೇಹಿತರೆ, ಈಗ ಪನ್ನೀರ್ ಆಗಿದೆ ನೋಡೋಣ. 2 ಅವರ್ ಆಗಿತ್ತು. ಈಗ ಹೇಗ್ ಬಂದಿದೆ ತೋರಿಸ್ತೀನಿ. ಅರ್ಧ ಲೀಟರ್ ಹಾಲಲ್ಲಿ ಇಷ್ಟು ಬಂದಿದೆ ನೋಡಿ, ನೋಡ್ಬೋದು. ಇದನ್ನ ಕಟ್ ಮಾಡೋಣ. 100 ರೂಪಾಯಿಗೆ 1/4 kg ಕೊಡ್ತಾರೆ. ಅದು ಹೆಂಗ್ ಕೊಡ್ತಾರೋ, ಅದು ಯಾವ ಪನ್ನೀರು ಗೊತ್ತಿಲ್ಲ, ನೋಡೋಣ. ನಾನು ಒಬ್ಬನೇ ಇರೋದು, ಒಬ್ಬನಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿದ್ದೀನಿ. ಇದನ್ನ ಕಟ್ ಮಾಡ್ತಿದ್ದೀನಿ. ಎಷ್ಟು ಸ್ಮೂತ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಅರ್ಧ ಗಂಟೆ ಲೇಟ್ ಆಗಲಿ, 100 ರೂಪಾಯಿ ಜಾಸ್ತಿನೇ ಖರ್ಚಾಗ್ಬಿಡ್ಲಿ, ದಯವಿಟ್ಟು ಏನೇ ಮಾಡಿದ್ರು ಮನೆಯಲ್ಲೇ ಮಾಡ್ಕೊಂತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಸ್ನೇಹಿತರೆ. ಒಳ್ಳೆಯ ಪುಸ್ತಕಗಳು, ಒಳ್ಳೆಯ ಗೆಳೆಯರನ್ನು, ಒಳ್ಳೆಯ ದಾರಿಯನ್ನು, ಒಳ್ಳೆಯ ಚಿಂತನೆಯನ್ನು ಹಾಗೂ ಒಳ್ಳೆಯ ಗುರಿಯನ್ನು ಯಾರು ಆರಿಸಿಕೊಳ್ಳುತ್ತಾರೋ ಅವರು ಜೀವನವೆಂಬ ರಣರಂಗದಲ್ಲಿ ಗೆಲ್ಲುವುದು ಖಂಡಿತ. ಏನಂತೀರಾ ಅಲ್ವಾ? ನೋಡಿ ಸ್ನೇಹಿತರೆ, ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ನೋಡಿ ಸ್ನೇಹಿತರೆ, ಪನ್ನೀರು ಹೇಗೆ ಮಾಡೋದು ಮತ್ತೆ ಅದಕ್ಕೆ ಏನೇನು ಬೇಕು ಅಂತ ನೋಡಿದ್ದೀರಾ. ನೋಡಿ, ಪನ್ನೀರ್ ಕೂಡ ರೆಡಿಯಾಗಿದೆ, ನೋಡ್ಬೋದು ನೀವು ಕೂಡ. ಹಾಗೆ ಮನೆಯಲ್ಲೇ ನೀವು ಕೂಡ ಸುಲಭವಾಗಿ ಪನ್ನೀರ್ ಮಾಡಿ ಮತ್ತೆ ನಿಮ್ಮ ಪ್ರೀತಿ ಪಾತ್ರರಿಗೆ ಒಳ್ಳೊಳ್ಳೆ ಅಡುಗೆ ಮಾಡಿ ಬಡಿಸಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.